ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅಣ್ಣಂದರಿಗೆ, ಅಕ್ಕಂದ್ರಿಲ್ಲ ಅಂತ ಕಾಣ್ತೇವೆ, ತಂಗಿಯಂದರಿಗೆ ಸ್ವಾಗತವನ್ನ ಕೋರ್ತಾ, ಕೋರ ಇದು ಏನು ಅನ್ನೋದನ್ನ ಹೇಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಮ್ಮ ಅಲ್ಲಿಯ ಭಾವನೆಗಳನ್ನ, ಕಷ್ಟಗಳನ್ನ ಮಾತ್ರ ಹೇಳ್ಕೋಬೇಕು ಅಂತ ಅನ್ಕೋತೀನಿ. ನಮ್ಮ ಮೂರ್ತಿ ಸಾರು ಮತ್ತೆ ಹೊರಟ ಶ್ರೀ ಸರ್ ಸೇರ್ಕೊಂಡು ಮಾಡಿರುವಂತ ಈ ಕಥೆಯ ಒಳಗೆ ಒಂದು ಅದ್ಭುತವಾದಂತ ಕತೆ ಸೇರ್ಕೊಂಡಿದೆ. ಈ ಹಿಂದೆ ನಡೆದಿರಬಹುದಾದ ಅಥವಾ ಇನ್ನು ಮುಂದೆ ನಡಿಬಹುದಾದಂತಹ ಒಂದು ಕಥೆಯನ್ನ, ನಡಿಬಹುದಾದ ಕಥೆಯನ್ನ ಅದ್ಭುತವಾದಂತ ಒಂದು ಚಿತ್ರವಾಗಿಸಿದ್ದಾರೆ. ಸಕಲೇಶ್ಪುರದ ಹತ್ರ ಯಾವುದೊಂದು ಕಾಡಲ್ಲಿ ಶೂಟಿಂಗ್ ನಡೆಯುವಾಗ ಒಂದು ಸೆಟ್ ಹಾಕಿದ್ರು, ಗುಡಿಸಲ್ಗಳ ಸೆಟ್. ನಾನು ಆ ಗುಡಿಸಲಲ್ಲಿ ಮಲ್ಕತ್ತಿದ್ದೆ. ನನಗೆ ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡೋ ಅಭ್ಯಾಸ. ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡುವಾಗಲೂ ಸೆಲ್ವಮ್ಮ ಮತ್ತೆ ಶ್ರೀ ಸರ್ ಅಲ್ಲಿ ಕೂತಿರ್ತಿದ್ರು, ಅವ್ರ ಮಾತು ಕೇಳ್ತಿದ್ರು, ಮಾತಲ್ಲಿ ತೊದಲಿಕೆ ಇರ್ತಿದ್ರು. 3 ಗಂಟೆ ರಾತ್ರಿಗೆ, ಬೆಳಿಗ್ಗೆ 5 ಎದ್ದು ನಾನು ರೆಡಿಯಾಗಿ 6 ಗಂಟೆಗೆ ಸೆಟ್ಗೆ ಹೋಗುವಾಗ ಅವರಿಬ್ರು ಸೆಟ್ ಅಲ್ಲಿ ಇರ್ತಿದ್ರು. ಇದು ಹೇಗೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಈಗ ಇವರು ನಮ್ಮ ಸೆಲ್ವಂ ಸಾರ್ ಹೇಳಿದ್ರು, ಶ್ರೀ ಅವರು ರಾಕ್ಷಸ ಅಂತ. ನಿಜ ಹೇಳ್ತೀನಿ, ಅವರು ಕೆಲಸದಲ್ಲಿ ರಾಕ್ಷಸ. ಅವರಿಗೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ಕೆಲಸ ಮಾಡುವಾಗ ಅವರು 1 ನಿಮಿಷ ಕೂತ್ಕೋತಿರ್ಲಿಲ್ಲ, ನಮ್ಮನ್ನು 1 ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಒಟ್ಟು ಸೆಟ್ ಅಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿ ರೀತಿಯಲ್ಲಿ. ಈಗ ಉದಾಹರಣೆ ಯತೀರ ಸಾರು, ನಮ್ಮ ಗಣೇಶನ, ನನ್ನ ಮಗಳ ಪಾತ್ರ ಮಾಡಿರುವಂತ ಸೌಜನ್ಯ ಮೇಡಮ್, ಆಮೇಲೆ ಅವರ ಪತಿಯ ಪಾತ್ರ ಮಾಡಿರುವಂತ ಮುನಿ, ನಾವೆಲ್ಲರೂ ಸೇರ್ಕೊಂಡು ಮೊದಲೇ ಮಾತಾಡ್ಕೊಂಡಿದ್ವಿ. ನಾವು ಇದು ಪಾತ್ರ ತರ ಮಾಡೋದು ಬೇಡ, ನಾವು ಆಕ್ಟ್ ಮಾಡೋ ತರ ಮಾಡೋದು ಬೇಡ, ನಾವೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ, ಇದನ್ನ ಸ್ಪರ್ಧೆ ರೀತಿಯಲ್ಲಿ ಮಾಡೋಣ ಅಂತ. ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಚರಿಷ್ಮಾ ಅವ್ರು ಇರ್ಬೋದು, ನನ್ನ ಕಂದ ಸುನಾಮಿ ಕಿಟ್ಟಿ ಅವ್ರು ಇರ್ಬೋದು. ಒಂದು ಮಾತು ಹೇಳ್ಬೇಕು ನಿಮಗೆ, ನನ್ನನ್ನು ಮೊದಲು ಇದಕ್ಕೆ ಆಯ್ಕೆ ಮಾಡ್ಕೊಂಡು ಅವ್ರ ಕಚೇರಿಯಲ್ಲಿ, ನಮ್ಮ ಮೂರ್ತಿ ಸರ್ ಕಚೇರಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಸರ್ ನೀವು ಇಂಥ ಪಾತ್ರ ಮಾಡ್ಬೇಕು ಅಂತಂದ್ರು. ಹೊರಟು ಸರ್ ಕತೆ ಹೇಳಿದ್ರು. ಹೀರೋ ಯಾರು ಅಂತ ಕೇಳಿದಾಗ ಸುನಾಮಿ ಕಿಟ್ಟಿ ಅಂದರು. ನನಗೆ ಅಲ್ಲೇ ನಡಲಿಕ್ಕೆ ಶುರು ಆಯ್ತು. ಅಷ್ಟೊತ್ತಿಗೆ ಆಗಲಿ ಈ ಮನುಷ್ಯನ ಬಗ್ಗೆ ತುಂಬಾ ಕೇಳ್ಬಿಟ್ಟಿದ್ದೆ ನಾನು. ಸೆಟ್ಟಿಗೆ ಹೋಗಿ ಆ ಮನುಷ್ಯ ನನ್ನ ಜೊತೆ ಮಾತಾಡಿದ ಮೇಲೆ ನನಗೆ ಅನಿಸ್ತು, ಇದು ಮಗುವಿನಂಥ ಮನಸ್ಸಿನ ಹುಡುಗನ ಒಳಗೆ ಯಾಕೆ ಈ ತರದೆಲ್ಲ ಬಂತು ಅಂತ ಹೇಳಿ ಇಷ್ಟರವರೆಗೆ ಅವರನ್ನ ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದೀನಿ. ಪರಿಪೂರ್ಣ ಮನುಷ್ಯರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೋರದ ಒಳಗೆ ಒಂದು ಅದ್ಭುತವಾದಂತಹ ಕಥೆ ಇದೆ. ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರು, ಅಣ್ಣಂದ್ರು, ತಂಗಿಯಂದ್ರು ಎಲ್ಲರೂ ಸೇರ್ಕೊಂಡು ನೀವು ನಮಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಮೂರ್ತಿ ಸಾರ್ ಇರ್ಬೋದು, ಹೊರಟ ಶ್ರೀ ಸಾರ್ ಇರ್ಬೋದು, ಅವ್ರು ಮಾಡಿದಂತ ಅವ್ರು ಹಾಕಿರುವಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಕೇಳ್ಕೊತಿದ್ದೀನಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ಮುಖ್ಯ ಆಗುತ್ತೆ. ಜಾಸ್ತಿ ಮಾತಾಡಿದಂತ ಕಾಣುತ್ತೆ. ನಾವು ಹೋಗ್ಬಿಟ್ರು ಕೆಳಗೆ. ಥ್ಯಾಂಕ್ ಯು. ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಮಠ ಸರ್. ಧನ್ಯವಾದಗಳು ಸರ್. ಯತಿರಾಜ್ ಸರ್ ಹೋಗಿರೋದ್ ಕಾರಣ ಬೇರೆ, ಸೀಟ್ಗಳಲ್ಲಿ ಬಿಸಿ ಎಲ್ಲ ನಿಂತು ಕಾಲು ನೋವು ಅಂತ ಅವ್ರಿಗೆ. ಯತಿ ಸರ್, ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಹಾಗೆ ಧನ್ಯವಾದಗಳು. ಮೂರ್ತಿಯವರು ನಾವು ಪ್ರಗತಿಪರ ಚಳವಳಿ, ಕನ್ನಡ ಪರ ಚಳವಳಿಯಿಂದ ಗೆಳೆಯರು. ಅವರು ಇದಕ್ಕೆ ಮುಂಚೆ ಸಿನಿಮಾ ಮಾಡಿದಾಗಲೂ ಕೂಡ ಆ ಸಿನಿಮಾದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಶ್ರೀ ವಾಟ ಮಾಡಿದಾಗಿಂದ ಆತ್ಮೀಯರು. ಇವರಿಬ್ಬರು ಕಾಂಬಿನೇಷನ್ ಇಂದ ಈ ಸಿನಿಮಾ ಒಳಗಡೆ ನನ್ನ ಪಾತ್ರ ಪ್ರವೇಶ ಆಗುತ್ತೆ. ನಾನು ಇಲ್ಲಿ ನಾಯಕಿಯ ತಂದೆಯಾಗಿ ಕಾಣಿಸ್ಕೊಂಡಿದ್ದೀನಿ. ವಯಸ್ಸಾಯ್ತು ನನಗೂ. 7 ವರ್ಷದಿಂದ ನಾನು ಹೀರೋಯಿನ್ ಜೊತೆ ಡುಯೆಟ್ ಹಾಡಿದ್ದೆ ಹೀರೋ ಆಗಿ. ಟಕ್ಕನ್ಬಿಟ್ಟು ಬರ್ತಿ ಕೊಟ್ರು. ಬಟ್ ಇದ್ರಲ್ಲಿ ಒಂದು ಲಕ್ ಏನು ಅಂತಂದ್ರೆ 2 ಶೇಡ್ ಇದೆ. ಒಂದು ಯಂಗ್ ಗೇಟಪ್ ಅಲ್ಲೂ ಇರ್ತೀನಿ, ಓಲ್ಡ್ ಗೇಟಪ್ ಅಲ್ಲೂ ಕಾಣಿಸ್ಕೊಡ್ತೀನಿ. 2 ಶೇಡ್ ಇರುವಂತಹ ಒಂದು ಅಪರೂಪದ ಪಾತ್ರ. ಬಹಳಷ್ಟು ಜನ ಆಲ್ರೆಡಿ ಸಿನಿಮಾ ನೋಡಿರೋರು, ಅದು ಇನ್ಕ್ಲೂಡಿಂಗ್ ನಮ್ಮ ಕಲಾವಿದನಿಗೆ ಯಾವಾಗ ಒಂದು ಖುಷಿ ಆಗುತ್ತೆ ಅಂದ್ರೆ, ಸೂಪರ್ ಮಾಡಿದ್ಯಮ್ಮ ಅನ್ನೋ ಒಂದು ಮಾತು ಕೇಳಿದಾಗ ಖುಷಿ ಆಗುತ್ತೆ. ಆ ಮಾತು ಬಂತು. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಬಂದಿದ್ದು ನಮ್ಮ ಮಠ ಸಾರಿಂದ. ಅವರು ಡಬ್ ಮಾಡಕ್ ಹೋದಾಗ ನನ್ನ ಸೀನ್ ನೋಡ್ಬಿಟ್ಟು ಫೋನ್ ಮಾಡಿ ಬಹಳ ಹೊಗಳಿದ್ರು. ನಾನೇ ವೇದಿಕೆ ಮೇಲೆ ಹೇಳ್ಕೋಬಾರ್ದು ಆಕ್ಚುಲಿ. ಆದ್ರೆ ಒಂದು ಸಿನಿಮಾ ಮಾಡಿದ ನಂತರ ನಾವು ಮಠ ಸಾರ್ ಹೇಳಿದ್ರು, ಸೆಟ್ ಅಲ್ಲಿ ಸಕಲೇಶ್ವರ, ಕಳಸದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ. ಎಲ್ಲ ಕಾಡಲ್ಲೇ ಶೂಟ್ ಮಾಡ್ತಿದ್ರು, ಸೆಟ್ ಅಲ್ಲಿ ಶೂಟ್ ಮಾಡ್ತಿದ್ರು. 10 ಗಂಟೆ ಕಳಿಸ್ಬಿಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆ 6:30ವರೆಗೂ ಶೂಟ್ ಮಾಡ್ತಿದ್ದಾರೆ ಬಹಳ ಪ್ರೀತಿಯಿಂದ. ಒಬ್ಬ ಕಲಾವಿದರಾಗಿ ಸಲ್ವಂ ಸರ್ ಅಷ್ಟೇ
ಒಂದ್ಸಲ ಅಂತೂ ಬೆಂಕಿ ಅಂತ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ರು, ಕ್ಯಾಮ್ರಾ ಬಿಟ್ಟು ಓಡಾಡ್ಬಿಟ್ಟಿದ್ರು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ದೊಡ್ಡ ಸಿನಿಮಾ ಅಂತ ಎಲ್ಲೂ ಬಾಯ್ ಬಿಟ್ಟು ಯಾರು ಹೇಳ್ತಾ ಇಲ್ಲ, ಆದ್ರೆ ಸ್ಕ್ರೀನ್ ಮಾತಾಡ್ತಾ ಇದೆ. ಸ್ಕ್ರೀನ್ ಮಾತಾಡೋದ ಕಾರಣ ಮೂರ್ತಿ ಅವರು, ಶ್ರೀ ಅವರು, ಸೆಲ್ವಂ ಅವರು, ಅಲ್ಲಿ ಸೆಟ್ ಹುಡುಗರು, ಬೇರೆ ಎಲ್ಲ ಪ್ರತಿಯೊಬ್ಬ ಕಲಾವಿದರು. ಕಿಟ್ಟಿನ ನಾವು ಮರಿಬಾರ್ದು. ನಾನು ಮೊದಲು ಕಿಟ್ಟಿ ಸುಮ್ಮನೆ ಟಿವಿ ಶೋ ಇಂದ ಬಿಲ್ಡಪ್ ಹೀರೋ ಆಗ್ಬಿಟ್ಟಾನೆ, ಏನಿದು ಕತೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ. ಹೌದು, ಒಬ್ಬ ಪತ್ರಕರ್ತನಲ್ಲಿ ನಮ್ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಆ ತರ ಅನ್ಕೊಂಡಿದ್ದೆ. ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಅವ್ನು ರಿಯಾಲಿಟಿ ಶೋ ವಿನ್ನರ್ ಎಲ್ಲ ಆಗಿದ್ರು ಕೂಡ ಏನಾದ್ರು ಸಣ್ಣ ಟಿಪ್ಸ್ ಕೊಟ್ಟರು ಕೂಡ ತಗೊಂಡು ಮಾಡ್ತಿದ್ದ ಕಿಟ್ಟಿ. ನನ್ಗೆ ಅವಾಗ ತುಂಬಾ ಖುಷಿ ಆಯ್ತು, ದಾರಿ ತುಂಬಾ ದೊಡ್ಡದಿದೆ ಅಂತ. ಇನ್ನು ಚರಿಷ್ಮಾ ನಮ್ಗೆ ಹೊಸ ಪರಿಚಯ. ಇನ್ನು ಮುನಿ ಮತ್ತೆ ಸೌಜನ್ಯ ತಿಂದಾಕ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಆಗಿ. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಕಾಡು, ಈ ತರದೆಲ್ಲ ಒಂದು ಶೂಟಿಂಗ್ ಮೂಡಲಿತ್ತು. ಸಿನಿಮಾ ನಾನು ನೋಡಿದ್ದೀನಿ, ಸುಳ್ಳು ಹೇಳ್ಬಾರ್ದು, ನೋಡಿಲ್ಲ ಅಂತ. ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ನೋಡಿ ಡಿಸಿಷನ್ ಬರಬೇಡಿ. ಸೆಕೆಂಡ್ ಹಾಫ್ ನೋಡಿದ್ರೆ ನೀವೇ ಬಂದು ಖುದ್ದಾಗಿ ಪ್ರಚಾರ ಮಾಡ್ತೀರಾ. ಅಷ್ಟರ ಮಟ್ಟಿಗೆ ಗಟ್ಟಿತನದ ಪಾತ್ರ ಕತೆ, ಒಂದು ಹಿನ್ನೆಲೆ, ಎಲ್ಲರ ಅದ್ಭುತವಾದ ಅಭಿನಯದ ಸಮ್ಮಿಶ್ರಣ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮನಸಾರೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ಲರೂ ಡೈರೆಕ್ಟರ್ ಬಗ್ಗೆ ಹೊಗಳ್ತಾನೆ ಇದ್ರು. ನಾನು ಹೊಗಳೋದು ಅಂತಲ್ಲ, ಮೆನ್ಷನ್ ಮಾಡಬೇಕು. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಹಸಿವು ಮತ್ತೆ ಹಠ ಇದ್ದಾಗ ಮಾತ್ರನೇ ಈ ತರದೊಂದು ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಅದನ್ನ ನಾವೆಲ್ಲರೂ ಸಾಕ್ಷೀಭೂತರಾಗಿದ್ದೀವಿ. ಇವಾಗ ಮಠ ಸಾಧ್ಯ ಹೇಳಿದಂಗೆ ಊಟ ಮಾಡ್ತಿರಲ್ಲ, ಅವ್ರಿಗೋಸ್ಕರ ಅವ್ರು ಹೇಳಿ, ನಾನು ಹೇಳ್ಬಾರ್ದು. ಸೊ ಒಂದು ಸೆಟಪ್ ಎಲ್ಲ ಮಾಡ್ಕೊಂಡು ನಾನು ಕಾಯ್ಕೊಂಡು ಕೂತಿರ್ತಿದ್ದೆ. ಸೊ ಆ ತರದೊಂದು ದೊಡ್ಡ ಅನುಭವ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ತೀನಿ. ಮೂರ್ತಿ ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮೋಸ್ಟ್ಲಿ ಸಿನಿಮಾ ಈ ಲೆವೆಲ್ವರೆಗೂ ಬರ್ತಿರ್ಲಿಲ್ಲ ಅಂತ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ಬೆಳೀತಾ 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 ಒಬ್ಬ ಡೈರೆಕ್ಟರ್ಗೂ ಆರ್ಟಿಸ್ಟ್ ಆಗಿ ನನಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಅದ್ರ ಗಾತ್ರ ಬೆಳೀತಾ ಹೋಗುತ್ತೆ. ಬೇರೆಯವರಾಗಿದ್ರೆ ಹೋಗೋ ಸಾಕು, ಹಾಕಿರೋದು ಹೋದ್ರೆ ಹೋಗ್ಬಿಡಿ ಅಂತ ಬಿಟ್ಬಿಟ್ಟಿರೋರು. ಆದ್ರೆ ಅವರು ಗಟ್ಟಿ ಮನ್ಸು ಮಾಡಿ ಏನೇನೋ ಕಷ್ಟಪಟ್ಟಿರ್ತಾರೆ, ನನಗೆ ಗೊತ್ತು. ಫೈನಾನ್ಸ್ ಹೊಂದ್ಸಕ್ಕೆ ಇಲ್ಲಿವರೆಗೂ ತಂದಿದ್ದೀರಾ, ಸಿನಿಮಾ ರಿಲೀಸ್ ತಂದಿದ್ದೀರಾ, ಬಾಲಾಜಿ, ವಿನೋದ್ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂತಹ ಒಂದು ದೊಡ್ಡ ಸಿನಿಮಾದಲ್ಲಿ, ಒಂದು ವಿಶೇಷವಾದ ಸಿನಿಮಾ, ಒಂದು ರೆಗ್ಯುಲರ್ ಹೀರೋ ಬಂದ, ಹೀರೋಯಿನ್ ಬಂದ, ಡ್ಯುಯೆಟ್, ಆ ತರದಲ್ಲದೆ ಒಂದು ಏನೋ ಹೇಳಬೇಕು ಅಂತ ಹೊರಟಿರುವ ಶ್ರೀ ಮತ್ತೆ ಮೂರ್ತಿ ಅವರ ಪ್ರಯತ್ನಕ್ಕೆ ನಮ್ಮ ಎಲ್ಲ ಗಣೇಶಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದರುಗಳಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಟ್ಟ, ನೀವೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.